ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶ ಮಲಕುಂಟೆ ಖಾಸಗಿ ಬಾರ್ ಮುಂಭಾಗ 45 ವರ್ಷದ ರವಿಚಂದ್ರ ಎಂಬ ವ್ಯಕ್ತಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಲೆಯಾದ ದುರ್ದೈವಿ ರವಿಚಂದ್ರ ಎಂಬಾತ ಆಂಧ್ರ ಪ್ರದೇಶದ ತುಮಕುಂಟೆ ನಿವಾಸಿಯಾಗಿದ್ದು, ಗೌರಿಬಿದನೂರು ಕೈಗಾರಿಕಾ ಪ್ರದೇಶದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ. ಆಂಧ್ರ ಪ್ರದೇಶದ ಇಂದೂಪುರದ ಬಾಪೂಜಿ ನಗರ ನಿವಾಸಿ ಅಶೋಕ್ ಎಂಬಾತ ಮನೆಯಲ್ಲಿದ್ದ ರವಿಚಂದ್ರ ಅವರಿಗೆ ಮಧ್ಯಾಹ್ನ ಫೋನ್ ಕರೆ ಮಾಡಿ ನಾನು ಗೇಟ್ನಲ್ಲಿದ್ದೇನೆ ಬಾ ಎಂದು ಕರೆದುಕೊಂಡು ಹೋಗಿದ್ದಾನೆ. ಮನೆಯಲ್ಲಿದ್ದ ಮಗನನ್ನು ಫೋನಿನ ಮೂಲಕ ಕರೆಸಿಕೊಂಡು ಚಾಕುವಿನಿಂದ ಇರಿದು ಈ ರೀತಿ ಕೊಲೆ ಮಾಡಿದ್ದಾನೆ ಎಂದು మృతన ತಾಯಿ రామంజమ్మ ತಿಳಿಸಿದ್ದಾರೆ. నువ్వు వాడిద్దరూ కలిసి తాగకపోయాక కూడా నువ్వు డబ్బులు అడుగుతూ ఉండేదంటే లేదమ్మా నేను బ్యాంకుకు పోవాలి అని నేను దుడ్లు ఇస్తే సార్ 1000 రూపాయలు తీసుకొని వచ్చేసి అదే లాస్ట్. వాడు వెల్డింగ్ సార్ సద్గురు లేదు ఎవరు మీ అబ్బాయి ఇంట్లో ఉన్నాడు ఎవరు ఫోన్ చేయండి వాడు ఈడు సెంటర్ అశోక్ అనేవాడు. మీకు ఎట్లా తెలిసే వాళ్ళే ఫోన్ చేయండి వాడి పేరు చెప్పా కదా ఏం అశోక ఎడు ఉండవు అని నేను టీవీ చూస్తూ ఉన్నాను అని మా అమ్మ అన్నం పెట్టలేదు నాకు నేను ఇంట్లోనే ఉంటాను అని నేను చెప్పేది అన్నం ఎలా పెట్టరాదా ఇంట్లో పెట్టింది అన్నం తినకుండా పరాడుతూ ఉంటావు నీకేం బుద్ధి లేదా అన్నం పెట్టలేదు అని అందరికీ చెప్పుకుంటావు అంటే గలాట్ చేయలేదు డబ్బులు ఇస్తే తీసుకొని వచ్చేసి. घटना स्थल के एसपी कुशाल चौक से एएसपी जगन्नाथ राय, डीवाईएसपी शिवकुमार, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಗ್ರಾಮಾಂತರ ಠಾಣಾ ಪಿಎಸ್ಐ ರಮೇಶ್ ಕುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೇಸು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗಂಗೋತ್ರಿ ಬಾರ್ ಇದೆ, ಆ ಬಾರ್ ಹೊರಗಡೆ ಜಸ್ಟ್ ಔಟ್ಸೈಡ್ ಒಂದು ಮರ್ಡರ್ ಆಗಿದೆ. ಈ ಥರ ನಮಗೆ ಈವ್ನಿಂಗ್ ಅರೌಂಡ್ 5:30 5 ಗಂಟೆ ಅರೌಂಡ್ ಮಾಹಿತಿ ಬಂದಿದೆ. ಸೊ ನಮ್ಮ ಮಾಹಿತಿ ಪ್ರಕಾರ ಡಿಸೀಸ್ಡ್ದು ಹೆಸರು ರವಿಚಂದ್ರ, 45 ಇಯರ್ಸ್, ಪಾರಾಕಾಸ್ಟ್. ಅವರು ಫ್ಯಾಬ್ರಿಕೇಟರ್ ಆಗಿ ಕೆಲಸ ಮಾಡ್ತಾರೆ. ಅವ್ರದ್ದು ವಾಸ ಹಿಂದೂಪುರ ಆಂಧ್ರ ಪ್ರದೇಶಲ್ಲಿದೆ, ತುಮಕುಂಟೆ ಚೆಕ್ ಪೋಸ್ಟ್ ಆಂಧ್ರ ಪ್ರದೇಶಲ್ಲಿದೆ ಅವ್ರದ್ದು ವಾಸ. ಸೊ ಅವ್ರದ್ದು ಬಾಡಿ ಸಿಕ್ಕಿದೆ, ಏನಾದರೂ ಯಾರು ಸ್ಟ್ಯಾಬಿಂಗ್ ವಗೇರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ. ಸೊ ನಮ್ಮ ಮಾಹಿತಿ ಪ್ರಕಾರ ಏನಾದರೂ ಒಬ್ಬರು ಇತ್ತು, ಅವ್ರ ಜೊತೆಗೆ ಯಾರು ಮಾತಾಡ್ತಾ ಇತ್ತು. ಆ ಟೈಮ್ಗೆ ಏನಾದರೂ ಗಲಾಟೆ ವಗೇರ ಆಗಿ ಅವ್ರಿಗೆ ನೈಫಿಂದ ಏನು ಸ್ಟ್ಯಾಬಿಂಗ್ ವಗೇರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ. ಆರೋಪಿ ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ನಾವು ಬೇಗ ಪತ್ತೆ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅವರಿಗೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.